ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್ ಮತ್ತೊಂದು ಆಡಿಯೋ ಇದೀಗ ವೈರಲ್ ಆಗಿದೆ. ಸೆಪ್ಟೆಂಬರ್ 4 ಬೆಳಿಗ್ಗೆ 9 ಗಂಟೆಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. 2008ರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲು ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಲು ನಾನು ಕಾರಣ ಎಂದು ಗೂಳಿಹಟ್ಟಿ ಹೇಳಿದ್ದಾರೆ. ಅಲ್ಲದೆ ಅಂದು ಬಿಎಸ್ವೈ ಪರ ನಿಂತಿದ್ದೆ, ಇಂದು ನಾನು ಸಿದ್ದರಾಮಯ್ಯ ಪರ ನಿಂತುಕೊಳ್ಳುತ್ತೇನೆ ಎಂದಿದ್ದಾರೆ. ನಾನು ಸಿದ್ದರಾಮಯ್ಯ ಪರ ಎಂದು ಗೂಳಿಹಟ್ಟಿ ಶೇಖರ್ ಆಡಿಯೋ ಒಂದು ವೈರಲ್ ಆಗಿದೆ. ಸಿಎಂ ಸಿದ್ದರಾಮಯ್ಯನವರು ಎಲ್ಲ ಸಮಾಜಗಳನ್ನು ಗೌರವದಿಂದ ತೆಗೆದುಕೊಂಡು ಹೋಗುತ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನ್ಯಾಯ ಸಿಗುತ್ತದೆ ಎಂಬ ನಂಬಿಕೆ ಇದ್ದು ನಮ್ಮ ಹಿಂದುಳಿದ ನಾಯಕರೊಬ್ಬರು ಮುಖ್ಯಮಂತ್ರಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಬರುವವರೆಗೂ ಕೂಡ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬಾರದು ಎಂದು ಕೂಡ ಗೂಳಿಹಟ್ಟಿ ಆಗ್ರಹಿಸಿದ್ದಾರೆ. ನಾನು ಗೂಳಿಹಟ್ಟಿ ಶೇಖರ್, ಮಾಜಿ ಮಂತ್ರಿ ಮತ್ತು ಮಾಜಿ ಶಾಸಕ, ಹೊಸದುರ್ಗ ವಿಧಾನಸಭಾ ಕ್ಷೇತ್ರ. ಮಾಜಿ ಮಂತ್ರಿ. ಬಿಜೆಪಿ ಸರ್ಕಾರವನ್ನು 2008ರಲ್ಲಿ 110 ಸೀಟ್ ಬಂದಂಥ ಸಂದರ್ಭದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರವನ್ನು ತರಲಿಕ್ಕೆ, ಯಡಿಯೂರಪ್ಪ ಸಾಹೇಬರ ಮುಖ್ಯಮಂತ್ರಿ ಆಗಲಿಕ್ಕೆ ಗೂಳಿಹಟ್ಟಿ ಶೇಖರ್ ಮೊದಲಿಗನಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ₹1 ದುಡ್ಡು ತೊಗೊಂಡಿಲ್ಲದೆ ಪುಕ್ಷೆಟ್ಟೆ ₹1 ದುಡ್ಡು ತೊಗೊಂಡಿದ್ದರೆ ಇಂಡಿಪೆಂಡೆಂಟಾಗಿ ಜನರಲ್ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬಂದು ಪುಕ್ಷೆಟ್ಟೆ ಯಡಿಯೂರಪ್ಪ ಸಾಹೇಬರ ಮುಖ್ಯಮಂತ್ರಿ ಮಾಡಿದಂತಹ ನಾನೇ ಗೂಳಿಹಟ್ಟಿ ಶೇಖರ್ ಮಾತಾಡ್ತಾ ಇರೋದು. ಅಂದರೆ ಜನರಲ್ ಕ್ಷೇತ್ರದಲ್ಲಿ ಗೆದ್ದು ಒಬ್ಬ ಬೋವಿ ಸಮಾಜದ ಪರಿಶಿಷ್ಟ ಜಾತಿಯವನಾಗಿ ಯಡಿಯೂರಪ್ಪ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿದಂತಹ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರವನ್ನು ಮಾಡಿದಂತಹ ನಾನು ಗೂಳಿಹಟ್ಟಿ ಶೇಖರ್ ಮಾತಾಡ್ತಾ ಇರೋದು. ಇಲ್ಲಿ ನಾನು ಮಾತಾಡ್ತಾರೆ ಈ ಸಂದರ್ಭದಲ್ಲಿ ಈಗ ಮಾತಾಡೋ ಉದ್ದೇಶ ನನ್ನನ್ನು ಯಾವುದರ ತಿಳ್ಕೊಡ್ರಿ ಪರವಾಗಿಲ್ಲ, ಆದರೆ ವಸ್ತುಸ್ಥಿತಿ ಬಗ್ಗೆ ನಾನು ವಿವರಿಸ್ತಾ ಇದ್ದೀನಿ. ಈಗ ನನ್ನ ಅಭಿಪ್ರಾಯ ಅಷ್ಟೇ, ಇದು ವೈಯಕ್ತಿಕ ಅಭಿಪ್ರಾಯ. ನನಗೆ ಫೇಸ್ಬುಕ್ಕಲ್ಲಿ ಲೈವ್ ನನಗೆ ಗೊತ್ತಿಲ್ಲ, ಫೇಸ್ಬುಕ್ಕಲ್ಲಿ ಲೈವ್ ಹೋಗೋದು ಇದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಅದಕ್ಕೆ ಈಗ ಈ ರೂಪದಲ್ಲಿ ನಾನು ಮಾಡೋದು, ನಾನು ಹೇಳಿಕೆ ಕೊಡೋದು, ನನಗಿರೋ ಯಾವ ಪೇಪರ್ಲಿ, ಟಿ ವಿನಲ್ಲಿ, ಮಾಧ್ಯಮದಲ್ಲಿ ಬಿಡ್ತದೋ ಗೊತ್ತಿಲ್ಲ. ಆದರೆ ವಾಸ್ತವ ಸಂಗತಿಯನ್ನು ಹೇಳ್ತಾ ಇದ್ದೀನಿ. ಬಿಜೆಪಿ ಸರ್ಕಾರವನ್ನು ದಕ್ಷಿಣ ಭಾರತದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ, ಅದರಲ್ಲೂ ವಿಶೇಷವಾಗಿ ಯಡಿಯೂರಪ್ಪ ಸಾಹೇಬರಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬ್ರು ಮಾಡಲಿಕ್ಕೆ ₹1 ದುಡ್ಡು ತೊಗೊಂಡಂಗೆ ಪುಕ್ಷೆಟ್ಟೆ ಮುಖ್ಯಮಂತ್ರಿ ಮಾಡಿದ್ದು ನಾನು ಗೂಳಿಹಟ್ಟಿ ಶೇಖರ್ ಮಾತಾಡ್ತಾ ಇದ್ದೀಗ. ಯಾಕಂದ್ರೆ ನನಗೆ ಹೆಮ್ಮೆ ಇದೆ. ಯಡಿಯೂರಪ್ಪ ಸಾಹೇಬರು ಅವಾಗ ಅವ್ರ ಮೇಲೆ ಗೌರವ ಇತ್ತು. ಯಾಕೆ ಗೌರವ ಇತ್ತು ಅಂತ ಹೇಳಿದ್ರೆ ಗೊತ್ತಾ? ಯಡಿಯೂರಪ್ಪ ಸಾಹೇಬ್ರ ಮೇಲೆ ಕುಮಾರಣ್ಣ, ನಮ್ಮ ಕುಮಾರಣ್ಣ, ನಾನು ಇದ್ದಿದ್ದಲ್ಲೇ ಅನ್ನ ತಿಂದು ಬೆಳೆದಿದ್ದು, ಒಂದಷ್ಟು ಬೆಳೆದಿದ್ದಲ್ಲ JDS ಇಂದ. ಆದರೂ ಕೂಡ ಕುಮಾರಣ್ಣನಿಗೆ ಯಾವುದು ವಚನ ಭ್ರಷ್ಟ ಆಯಿತು, ಮಾತಿಕದ್ರು ಅಂತೇಳಿ ಅದೊಂದೇ ವಿಚಾರ ಇಡೀ ರಾಜ್ಯದಲ್ಲಿ ಚರ್ಚೆ ಆದ ಸಂದರ್ಭದಲ್ಲಿ ನನಗೆ ಅವಕಾಶ ದೇವರು ಕೊಟ್ಟಿದ್ದರಿಂದ ಯಡಿಯೂರಪ್ಪ ಸಾಹೇಬರಿಗೆ ನಾನು ಮೊದಲೇ ಆದ್ಯತೆ ಕೊಟ್ಟು ಯಡಿಯೂರಪ್ಪ ಸಾಹೇಬ್ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಪುಕ್ಷೆಟ್ಟೆ ₹1 ದುಡ್ಡು ತೊಗೊಂಡಿಲ್ಲ ಸ್ವಾಮಿ ಯಾರ ಹತ್ರ. ಯಡಿಯೂರಪ್ಪ ಸಾಹೇಬ್ ಮುಖ್ಯಮಂತ್ರಿ ಮಾಡಿದ್ರು. ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರ ಬರಲಿಕ್ಕೆ ಕಾರಣಕರ್ತನಾದ ನಾನು, ಈಗ ನನ್ನ ಅಭಿಪ್ರಾಯ ಅಷ್ಟೆ. ಅವತ್ತು ನಿಜವಾಗೂ ನಾನು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡಾಗ ನಮ್ಮ ಹೊಸದುರ್ಗದಲ್ಲಿ ಸಿದ್ದೇಶ್ವರ ದೇವಸ್ಥಾನ ಅಂತಿದೆ, ನಮ್ಮ ಹೊಸದುರ್ಗ ಟೌನಲ್ಲಿ. ಅವತ್ತು ನಮ್ಮ ಕುರುಬ ಸಮಾಜ, ನಮ್ಮ ಹೊಸದುರ್ಗ ತಾಲೂಕಲ್ಲಿ ಕುರುಬ ಸಮಾಜ ಅಲ್ಲಿ ಒಂದು ಸಭೆ ಕರೆದಿದ್ರು. ಅವತ್ತು ಸಭೆ ಕರೆದಾಗ ಹೇಳಿದ್ವಿ, ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗೋದಾದರೆ ಖಂಡಿತ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಅವತ್ತು ಆ ದೇವಸ್ಥಾನದಲ್ಲಿ, ಸಿದ್ದೇಶ್ವರ ದೇವಸ್ಥಾನದ ಹೊಸದುರ್ಗ ಟೌನಲ್ಲಿ ಕುರುಬ ಸಮಾಜದವ್ರು ಅಂದರೆ ನಮ್ಮ ಕಾರ್ಯಕರ್ತರು ಅವತ್ತು ಕರೆದಿದ್ರು. ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗೋದಾದರೆ ನನ್ನ ಮೊದಲನೇ ಓಟು ಇಂಡಿಪೆಂಡೆಂಟಾಗಿ ಅವ್ರಿಗೆ ಹಾಕ್ತೀನಿ ಅಂತ ಹೇಳಿದ್ದೆ ಅವತ್ತು. ಆದರೆ ಅವತ್ತು ಸಿದ್ದರಾಮಯ್ಯ ಸಾಹೇಬರು ಅವಕಾಶ ಇದ್ರೂ ಕೂಡ ಅವತ್ತು ಆಗಲಿಲ್ಲ. 2008ರಲ್ಲಿ ನಾನು ಅವತ್ತು ಆ ಸಮಾಜದವರೆಲ್ಲ ನನಗೆ ಅವ್ರದ್ದೇ ಸಮಾಜದಲ್ಲಿ ಕಾಂಗ್ರೆಸ್ ವ್ಯಕ್ತಿ ಇದ್ದರೂ ಕೂಡ ನನಗೆ ಓಟ್ ಹಾಕಿದ್ರು. ನನಗೆ